ಸಾಯಿಲ್ ಆ್ಯಂಡ್ ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಸಿಸ್ಟಮ್ ಫಾರ್ ಸ್ಮಾರ್ಟ್ ಅಗ್ರಿಕಲ್ಚರ್. ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಹುಡುಗರು ಸಿಂಪಲ್ ಆಗಿ ಮಾಡ್ಬೋದಂತ ಇದೊಂದು ಪ್ರಾಜೆಕ್ಟು. ಬೇಸಿಕ್ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ಸ್ ಬಂದು ESP32 ಮೈಕ್ರೋಕಂಟ್ರೋಲರ್. ಅದರ ಬದಲಾಗಿ ನೀವು ಆರ್ಡಿನೋ ಯೂಸ್ ಮಾಡ್ಬೋದು ಅಥವಾ ಯಾವುದೇ ಬೇಸಿಕ್ ಮೈಕ್ರೋಕಂಟ್ರೋಲರ್ನ ಯೂಸ್ ಮಾಡ್ಬೋದು. ಮತ್ತು ಸೆನ್ಸರ್ಸ್ ಬಂದು ಕೆಪಾಸಿಟಿವ್ ಸಾಯಿಲ್ ಮಾಯ್ಚರ್ ಸೆನ್ಸರ್, ಸಾಯಿಲ್ NPK ಸೆನ್ಸರ್, ಟರ್ಬಿಡಿಟಿ ಸೆನ್ಸರ್, TDS ಸೆನ್ಸರ್, GPS ಮಾಡ್ಯೂಲ್, LCD ಡಿಸ್ಪ್ಲೇ ಮತ್ತು ಪವರ್ ಸಪ್ಲೈ ಬೇಕಾಗುತ್ತೆ. ಸೊ ಇದರಲ್ಲಿ ಸಾಯಿಲ್ NPK ಸೆನ್ಸರ್ ಒಂದು ಮಾತ್ರ ಕಾಸ್ಟ್ಲಿ ಇದೆ, ಅದನ್ನು ಬೇಕಾದರೆ ನೀವು ಆಪ್ಷನಲ್ ಆಗಿ ಇಟ್ಕೋಬೋದು. ವಾಟರ್ ಮತ್ತು ಸಾಯಿಲ್ ಕ್ವಾಲಿಟಿ ಇಂಡೆಕ್ಸಸ್ಸನ್ನು ಈ ಟೇಬಲಲ್ಲಿ ಕೊಟ್ಟಿದೆ, ರೆಫರ್ ಮಾಡ್ಕೊಳ್ಳಿ. ESP32 ಮೈಕ್ರೋಕಂಟ್ರೋಲರ್ ಪ್ರೈಸ್ ರೇಂಜ್ ಬಂದು 500 to 700 rupees ಇದೆ. ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಜಸ್ಟ್ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು. ಸಾಯಿಲ್ ಮಾಯ್ಚರ್ ಸೆನ್ಸರ್ 100 to 300 rupees ಇದೆ. ಟೆಂಪ್ರೇಚರ್ ಸೆನ್ಸರ್ ಬಂದು 100 to 300 rupees ಇದೆ. ಸಾಯಿಲ್ NPK ಸೆನ್ಸರ್ 4000, ಇದೊಂದು ಮಾತ್ರ ಕಾಸ್ಟ್ಲಿ ಇದೆ, ಇದನ್ನು ಆಪ್ಷನಲ್ ಆಗಿ ಇಟ್ಕೋಬೋದು. ನಿಮ್ಮ ಬಡ್ಜೆಟ್ ಇದ್ದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಜಸ್ಟ್ ಕೀಪ್ ಇಟ್, ನೋ ಪ್ರಾಬ್ಲಮ್. ಸಾಯಿಲ್ ಟರ್ಬಿಡಿಟಿ ಸೆನ್ಸರ್ ಬಂದು 750 rupees ಇದೆ. ವಾಟರ್ TDS ಸೆನ್ಸರ್ ಬಂದು 300 rupees ಇದೆ. GPS ಮಾಡ್ಯೂಲ್ ಈಸ್ ಫಾರ್ 400. ನೀವು ಯಾವ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ನೀವು ಮೆಜರ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ಇದು ಲೊಕೇಶನ್ ಕೂಡ ಕೊಡುತ್ತೆ. ಸೊ ನಿಮಗೆ ಕಾಂಪ್ಲೆಕ್ಸ್ ಆಗುತ್ತೆ ಪ್ರಾಜೆಕ್ಟು, ವೆಬ್ ಪೇಜ್ ಡಿಸೈನ್ ಮಾಡಲಿಕ್ಕೆ ಅಥವಾ ಆ್ಯಪ್ ಡಿಸೈನ್ ಮಾಡಲಿಕ್ಕೆ ಅಂದರೆ ಜಸ್ಟ್ ಒಂದು LCD ಡಿಸ್ಪ್ಲೇ ತೊಗೊಂಡು ನೀವು ಮೆಜರ್ಡ್ ಇನ್ಪುಟ್ಸನ್ನು ಔಟ್ಪುಟ್ಟಲ್ಲಿ ಡಿಸ್ಪ್ಲೇ ಮಾಡಿದ್ರು ಆಯಿತು. ಪವರ್ ಬ್ಯಾಂಕ್ ಎಲ್ಲರ ಹತ್ರ ಇರುತ್ತೆ, ಇಲ್ಲ ಅಂದರೆ ಪರ್ಚೇಸ್ ಮಾಡ್ಬೋದು, 800 rupees ರೇಂಜಲ್ಲಿ ಸಿಗುತ್ತೆ. ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್ ಬಂದು ಕೀಲ್ ಸಾಫ್ಟ್ವೇರು ನಿಮಗೆ ಎಜುಕೇಷನ್ ವರ್ಷನ್ನು ಫ್ರೀಯಾಗಿ ಸಿಗುತ್ತೆ. ಸೊ ಆರಾಮಾಗಿ ನೀವು ಪ್ರೋಗ್ರಾಮ್ ಮಾಡ್ಕೋಬೋದು. 6 ಇನ್ಪುಟ್ ಇದೆ, 6 ಇನ್ಪುಟನ್ನು ತೊಗೊಂಡು ಔಟ್ಪುಟ್ಗೆ ಕೊಟ್ಟರೆ ಆಯಿತು. ಮಧ್ಯದಲ್ಲಿ ಏನು ಕಾಂಪಿಟೇಷನ್ ಬರೋದಿಲ್ಲ, ಹಾಗಾಗಿ ತುಂಬ ಸಿಂಪಲ್ಲಾಗಿ ನೀವು ಈ ಪ್ರಾಜೆಕ್ಟನ್ನು ಮಾಡ್ಬೋದು. ಸೊ ನೀವು IoT ಅಥವಾ GSM ಮಾಡ್ಯೂಲ್ ತೊಗೊಂಡು ನೀವು ಡೇಟಾ ಇಂಪೋರ್ಟ್ ಮಾಡಿಕೊಂಡು ಥ್ರೂ ಕಮ್ಯುನಿಕೇಷನ್ ಚಾನಲ್ ಮಾಡ್ತೀರಾ ಅಂದರೆ ಸೊ ಈ ಥರ ಒಂದು ವೆಬ್ ಪೇಜ್ ಮಾಡ್ಕೋಬೋದು. ಒಂದು ಲಾಗಿನ್ ಪೇಜ್ ಕ್ರಿಯೇಟ್ ಮಾಡಿ, ಲಾಗಿನ್ ಪೇಜಲ್ಲಿ ಎಲೆಕ್ಟ್ರಿಸಿಟಿ ಬೋರ್ಡ್ನವರು ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಮತ್ತು ಫಾರ್ಮರ್ಸ್ನೆಲ್ಲ ಆ್ಯಡ್ ಮಾಡಿದರೆ ಸೊ ಎಲ್ಲೆಲ್ಲಿ ನೀವು ಈ ವಾಟರ್ ಮತ್ತು ಸಾಯಿಲ್ ಕ್ವಾಲಿಟಿ ಮಾನಿಟರ್ ಮಾಡ್ತಿರಲ್ಲ, ಅದು ಅಲಾಂಗ್ ವಿತ್ GPS ಲೊಕೇಶನನ್ನು ನೀವು ಆ ವೆಬ್ ಪೇಜಲ್ಲಿ ಡಿಸೈನ್ ಮಾಡ್ಕೋಬೋದು. ಸೊ ನೀವು ನೋಡ್ಬೋದು ಇಲ್ಲಿ ಟೆಂಪ್ರೇಚರು, ಮಾಯ್ಚರು, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಕೂಡ ಡಿಸ್ಪ್ಲೇ ಆಗ್ತಾಯಿದೆ. ವಾಟರ್ ಕ್ವಾಲಿಟಿ ಕೂಡ ಡಿಸ್ಪ್ಲೇ ಆಗ್ತಾಯಿದೆ ಅಲಾಂಗ್ ವಿತ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲ್ಯಾಂಗಿಟ್ಯೂಡ್ GPS ಲೊಕೇಶನ್. ಜೊತೆಗೆ ನೀವು ಒಂದು ಚಾಟ್ ಬಟನ್ ಕೂಡ ಇಡ್ಬೋದು. ಇಲ್ಲಿ ಈ ರೈಟ್ ಸೈಡ್ ಕಾರ್ನರಲ್ಲಿದೆ, ನೀಡ್ ಸಪೋರ್ಟ್ ಅಂತ ಇದೆಯಲ್ಲ, ಈ ಚಾಟ್ ಬಟಲ್ಲಿ ನೀವು ಫಾರ್ಮರ್ಸು ಮತ್ತು ಎಲೆಕ್ಟ್ರಿಸಿಟಿ ಬೋರ್ಡ್ ಅಫಿಷಿಯಲ್ಸ್ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸನ್ನು ಲಾಗಿನಲ್ಲಿ ತೊಗೊಂಡ್ರೆ ಅವರು ಕಮ್ಯುನಿಕೇಟ್ ಮಾಡ್ಬೋದು, ಏನು ಬೆಳೆ ಬೆಳೆಯಬಹುದು ಅಥವಾ ಈ ಪರ್ಟಿಕ್ಯುಲರ್ ಸಾಯಿಲ್ ಕ್ವಾಲಿಟಿಗೆ ಏನು NPK, ಏನು ಪೊಟ್ಯಾಷಿಯಮ್, ನ್ಯೂಟ್ರಿಯೆಂಟ್ಸ್ ಈ ಥರದ್ದನ್ನು ಏನು ಹಾಕಬೇಕಾಗುತ್ತೆ, ಅಥವಾ ನೀವು ಫೋಟೋ ತೆಗೆದು ನೀವು ಚಾಟ್ ಬಟಲ್ಲಿ ಹಾಕಿದರೆ ಅವರು ಯಾವ ಪರ್ಟಿಕ್ಯುಲರ್ ಡಿಸೀಸ್ಗೆ ಏನು ಪೆಸ್ಟಿಸೈಡ್ ಸ್ಪ್ರೇ ಮಾಡ್ಬೋದು ಅದನ್ನೆಲ್ಲ ಇನ್ಫಾರ್ಮೇಷನನ್ನು ಪ್ರಾಪರ್ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡ್ಬೋದು. ಸೊ ಹಾಗಾಗಿ ಇದು ಸ್ಮಾರ್ಟ್ ಅಗ್ರಿಕಲ್ಚರ್ಗೆ ತುಂಬ ಉಪಕಾರಿಯಾದಂಥ ಒಂದು ಒಳ್ಳೆಯ ಪ್ರಾಜೆಕ್ಟ್. ಸೊ ನೀವು ನೋಡ್ಬೋದು ಇಲ್ಲಿ ಸಾಯಿಲ್ ಮತ್ತು ವಾಟರ್ ಡಿಫ್ರೆಂಟ್ ಸ್ಯಾಂಪಲ್ಸ್ ಇದೆ, ಅದನ್ನು ಮೆಜರ್ ಮಾಡಲಿಕ್ಕೆ ನಾವು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟನ್ನು ಡಿಸೈನ್ ಮಾಡ್ಬೋದು. ಥ್ಯಾಂಕ್ ಯು. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಸಚ್ ವಿಡಿಯೋಸ್.